ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ನವರಾತ್ರಿಯ 8ನೇ ದಿನ ಯಾವ ದೇವಿಯನ್ನು ಪೂಜೆ ಮಾಡಬೇಕು, ಯಾವ ಹೂವು ನೈವೇದ್ಯವನ್ನು ಅರ್ಪಿಸಬೇಕು, ಹಾಗೆ ಯಾವ ಮಂತ್ರವನ್ನು ಪಠಿಸಬೇಕು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ನವರಾತ್ರಿಯ 8ನೇ ದಿನ ದುರ್ಗಾ ಮಾತೆಯನ್ನು ಮಹಾಗೌರಿಯ ರೂಪದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. ಮಹಾಗೌರಿ ದೇವಿ ಅಷ್ಟಮಹಾಶಕ್ತಿಗಳಲ್ಲಿ ಒಬ್ಬಳು. ಈಕೆ ಬಹಳ ಶಾಂತ ಸ್ವಭಾವದವಳು. ಅದೇ ರೀತಿ ಹಾಲಿನಂತೆ ಬಿಳಿ ವರ್ಣವನ್ನು ಹೊಂದಿರುವ ಈಕೆ ಶ್ವೇತವಸ್ತ್ರಧಾರಿಣಿ. ನವದುರ್ಗೆಯರ 9 ರೂಪಗಳಲ್ಲಿ ಅತ್ಯಂತ ಸುಂದರವಾದ ರೂಪವನ್ನು ಮಹಾಗೌರಿ ದೇವಿ ಹೊಂದಿರ್ತಾಳೆ. ಈಕೆ ಬಿಳಿ ಗೂಳಿಯ ಮೇಲೆ ಕುಳಿತಿರುವ ರೂಪದಲ್ಲೇ ಕಾಣಿಸ್ಕೊಳ್ತಾಳೆ. ಈಕೆಯನ್ನು ದರ್ಶನವನ್ನು ಮಾಡಿದರೂ ಕೂಡ ತಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಐಶ್ವರ್ಯ ಅನ್ನೋದು ದೊರೆಯುತ್ತೆ. ನಮ್ಮ ಕಷ್ಟಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ಲಭಿಸುತ್ತೆ. ಇನ್ನು ಈಕೆಗೆ ಬಿಳಿ ಬಣ್ಣದ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಬಿಳಿಯ ಬಣ್ಣದ ನೈವೇದ್ಯ ಅಂತ ಹೇಳಿದ್ರೆ ನೀವು ತೆಂಗಿನಕಾಯಿಯನ್ನು ಅರ್ಪಿಸಿ ಪೂಜೆ ಮಾಡ್ಬೋದು, ಅಥವಾ ತೆಂಗಿನಕಾಯಿ, ಹಾಲು ಇವೆಲ್ಲವನ್ನು ಬಳಸಿ ಮಾಡಿದಂತಹ ಯಾವುದೇ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಈಕೆಗೆ ಅರ್ಪಿಸ್ಬೋದು. ಇನ್ನು ಈಕೆಗೆ ಪ್ರಿಯವಾದ ಹೂವು ಅಂತ ಹೇಳಿದರೆ ಪಾರಿಜಾತ ಹೂವು. ನೀವು ಪಾರಿಜಾತ ಹೂವು ಸಿಗಲಿಲ್ಲ ಅಂದರೆ ಬಿಳಿಯ ಬಣ್ಣದ ಮಲ್ಲಿಗೆ ಹೂವು ಅಥವಾ ಯಾವುದೇ ಸುವಾಸನೆಯುಕ್ತ ಹೂವನ್ನು ಅರ್ಪಿಸಿ ಈಕೆಗೆ ಪೂಜೆಯನ್ನು ಮಾಡ್ಬೋದು. ಇನ್ನು ನೀವು ಧರಿಸಬೇಕಾದಂಥ ವಸ್ತ್ರದ ಬಣ್ಣ ಪೀಕಾಕ್ ಗ್ರೀನ್. ನೀವು ಈ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆಯನ್ನು ಮಾಡ್ಬೋದು. ಇನ್ನು ಈಕೆಗೆ ಪಠಿಸಬೇಕಾದಂಥ ಮಂತ್ರ ಓಂ ದೇವಿ ಮಹಾಗೌರ್ಯೈ ನಮಃ. ಓಂ ದೇವಿ ಮಹಾಗೌರ್ಯೈ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ಕುಟುಂಬದಲ್ಲಿ ಒಗ್ಗಟ್ಟು, ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ಇದರ ಜೊತೆ ಇನ್ನೊಂದು ಶಕ್ತಿಶಾಲಿ ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪಿಸೋದ್ರಿಂದ ನಿಮ್ಮ ದಾಂಪತ್ಯ ಜೀವನ ಅನ್ನೋದು ಸುಖಮಯವಾಗಿರುತ್ತೆ. ನಿಮ್ಮ ದಾಂಪತ್ಯದಲ್ಲಿ ಏನೇ ಬಿರುಕುಗಳು ಏನೇ ಉಂಟಾಗಿದ್ರೂ ಕೂಡ ನಿಮ್ಮ ದಾಂಪತ್ಯ ಜೀವನ ಅನ್ನೋದು ಸುಖಮಯವಾಗಿ ಸಂತೋಷಕರವಾಗಿರುತ್ತೆ. ನಿಮ್ಮ ಕುಟುಂಬದಲ್ಲಿ ಒಗ್ಗಟ್ಟು ಅನ್ನೋದು ಉಂಟಾಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋದು ಲಭಿಸುತ್ತೆ. ನಿಮ್ಮ ದಂಪತಿಗಳ ನಡುವಿನ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತೆ. ಆ ಮಂತ್ರ ಯಾವುದು ಅಂತ ಹೇಳಿದ್ರೆ ಶ್ವೇತೆ ವೃಷೇ ಸಮಾರೂಢ ಶ್ವೇತಾಂಬರಧರ ಶುಚಿಹಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ. ಈ ಮಂತ್ರವನ್ನು ಭಕ್ತಿಯಿಂದ ಪಠಿಸೋದ್ರಿಂದ ಉತ್ತಮ ಫಲಗಳು ದೊರೆಯುತ್ತೆ. ಇನ್ನು ಮಹಾಗೌರಿಯ ಪೂಜೆಗೆ ಶುಭ ಸಮಯ ಅಂತ ಬಂದಾಗ ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅತ್ಯಂತ ಶ್ರೇಷ್ಠ. ಬೆಳಗ್ಗೆ 4:30 6 ಗಂಟೆ. ಆ ಸಮಯದಲ್ಲಿ ಆಗಲ್ಲ ಅಂದವರು ಅಭಿಜಿನ್ ಮುಹೂರ್ತದಲ್ಲಿ ಮಾಡ್ಬೋದು. ಆ ಸಮಯ ಯಾವುದು ಅಂತ ಹೇಳಿದ್ರೆ 11:30 12 ಗಂಟೆ. ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಸಂಜೆ ವೇಳೆ ಪೂಜೆಯನ್ನು ಮಾಡುವಂಥವರು ಗೋಧೂಳಿ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಇದೇ ದಿವಸ ಸರಸ್ವತಿ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಆ ದಿವಸ ಬೆಳಗ್ಗೆ ಅಥವಾ ಸಂಜೆ ನೀವು ನಿಮ್ಮ ಮಕ್ಕಳ ಬಳಸುವಂತಹ ಪುಸ್ತಕ, ಪೆನ್, ಜಾಮೆಟ್ರಿ ಬಾಕ್ಸ್, ನೀವು ಏನೇ ವಸ್ತುಗಳಾಗಿರ್ಬೋದು ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಸರಸ್ವತಿ ದೇವಿಯ ಫೋಟೋ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಮಕ್ಕಳಿಂದ ಕೂಡ ನೀವು ಪೂಜೆಯನ್ನು ಮಾಡಿಸಿ ಅಕ್ಷರಾಭ್ಯಾಸವನ್ನು ಶುರು ಮಾಡ್ಬೋದಾಗಿರುತ್ತೆ. ಇನ್ನು ನೀವು ಮಕ್ಕಳಿಂದ ಹೇಳಿಸಬೇಕಾದಂಥ ಮಂತ್ರ ಓಂ ಐಂ ಸರಸ್ವತ್ಯೈ ನಮಃ. ಓಂ ಐಂ ಸರಸ್ವತ್ಯೈ ನಮಃ. ಈ ಮಂತ್ರವನ್ನು ಮಕ್ಕಳಿಂದ 21 ಬಾರಿ ಜಪಿಸೋದಕ್ಕೆ ಹೇಳಿ. ಹಾಗೆ ನೀವು ಕೂಡ ಈ ಮಂತ್ರವನ್ನು ಜಪಿಸಿ. ಈ ಸರಸ್ವತಿ ದೇವಿಯನ್ನು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಅನ್ನೋದು ಉಂಟಾಗುತ್ತೆ. ಸರಸ್ವತಿ ದೇವಿಯ ಆಶೀರ್ವಾದ ದೊರೆತು ನಿಮ್ಮ ವಿದ್ಯೆ ಹಾಗೂ ಜ್ಞಾನ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಇನ್ನು ಇದೇ ದಿವಸ ಕನ್ಯಾ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಮಹಾಗೌರಿ ಆ ದಿವಸ ಚಿಕ್ಕ ಮಕ್ಕಳ ರೂಪದಲ್ಲಿ ನಮ್ಮ ಮನೆಗೆ ಬಂದು ಕುಟುಂಬವನ್ನು ಆಶೀರ್ವದಿಸಿ ಹೋಗ್ತಾಳೆ, ಸಂತಾನ ಭಾಗ್ಯವನ್ನು ಕರುಣಿಸ್ತಾಳೆ ಅನ್ನೋಂಥ ಒಂದು ನಂಬಿಕೆ ಇದೆ. ಇನ್ನು ಈ ಕನ್ಯಾ ಪೂಜೆಯ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.